ಅಗ್ರಿಕಲ್ಚರ್ ನಿಮ್ಗೆ ಗೊತ್ತು ಇವತ್ತು ಲಾಭದ್ದಲ್ಲ. ಒಂದು ಬಿಡಿ ಬೆಂಕಿಪಟ್ಟಣಕ್ಕೆ ಕ್ಲಾರಿಟಿ ಇದೆ, ಒಂದು ಕ್ವಾರ್ಟರ್ ಬಾಟ್ಲಿಗೆ ಕ್ಲಾರಿಟಿ ಇದೆ ಸರ್ಕಾರಕ್ಕೆ. ಅದೆಲ್ಲ ಇವೆಲ್ಲ ಹಾಳು ಮಾಡೋದು. ಒಂದು ಟೊಮೊಟೊ ಹಣ್ಣು ಬರ್ಬೇಕಂದ್ರೆ 60 ದಿನ ಬೇಕು, ಒಂದು ತೆಂಗಿನಕಾಯಿ ಬೇಕು ಅಂದ್ರೆ 1 ವರ್ಷ ಬೇಕು. ಅದು ಇವತ್ತಿಗೂ ಬೆಲೆ ಇಲ್ಲ. ವೆರಿ ಟ್ರೂ, ಸತ್ಯವಾದ ಮಾತು. ಮೆಣಸಿನ್ಕಾಯಿಗೆ ಒಂದು 40 ದಿನ ಬೇಕು ಸರ್. 1 ಲೀಟ್ರ್ ಹಾಲು ಅಂದರೆ ಅವ್ನು ಹುಲ್ ತಂದು ಹಾಕಿ ಬೆಳಗ್ಗೆ 4:15 ಎದ್ದು, ಕರೆಂಟ್ ಇರಲ್ಲ, ಕರಡಿ, ಚೇಳು, ಹಾವು ಇವೆಲ್ಲ ತಪ್ಪಿಸ್ಕೊಂಡು ಹೋಗಿ ಹಾಲು ಕರೆದು ಡೈರಿಗೆ ಹಾಕಿದ್ರೆ 27 ರೂಪಾಯಿ. ಒಂದು ಕ್ವಾರ್ಟರ್ಗೆ 150 ರೂಪಾಯಿ ಸರ್. ಬಿಡಿ ಬೆಂಕಿಪಟ್ಟಣಕ್ಕೆ 60 ರೂಪಾಯಿ 70 ರೂಪಾಯಿ. ಈಗ ಮನೆಗೆ ತಂದು ಕೊಡ್ತಾರೆ ಆ ರೇಂಜಿಗೆ ಅಲ್ವಾ? ನಿಮ್ಗೆ ಇವತ್ತು ಟೊಮೆಟೊ ಹಣ್ಣಿಗೆ ಬೆಲೆ ಇಲ್ಲ. ಇವತ್ತು ಸರ್ ರೈತ ಬೆಳೆಯ ಬೆಲೆಗಳಿಗೆ ಇದಿಲ್ಲ. ಅವನು ಭತ್ತ ಬರಬೇಕಂದ್ರೆ 120 ದಿನ ಬೇಕು. ಅದ್ರ ಭತ್ತದ ಕಷ್ಟ ನಮ್ಮ ಕಡೆ ಗಾದೆ ಹೇಳ್ತಾರೆ, ಭತ್ತ ರಾಗಿ ಹಾಕೋದು ಸುಲಭ, ಕಂಗಣ ಮಾಡೋದು ಕಷ್ಟ ಅಂತ. ಭತ್ತನೂ ಅಷ್ಟೇ, ಹಾಕೋದು ಕಷ್ಟ, ಕಂಗಣ ಮಾಡೋದು ಈಸಿ. ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ. ಇವತ್ತಿಗೂ ಬೆಲೆ ಇಲ್ಲ ಸರ್ ಅದಕ್ಕೆ. ತಿನ್ನೋ ಅಕ್ಕಿ 1.5 ಕ್ವಿಂಟಲ್ ಅಂತಾರೆ. ಇದ್ರ ಹೋರಾಟ ರೈತ ಹುಟ್ಟದಾಗಿಂದ ಇದೆ. ಯಾಕೆ ಒಂದು 25-30 ರೂಪಾಯಿ, ಒಂದು ಎಳ್ನೀರಿಗೆ ಒಂದು 50 ರೂಪಾಯಿ. ಹಾಲು ನೀರು ಒಂದೇ ಆಗಿದೆಯಲ್ಲ ಸರ್ ಈಗ. ಹಾಲು 35 ರೂಪಾಯಿ, ನೀರಿಗೂ ಇದರಲ್ಲಿ ಅಂತ PVR ಗಿವಿಆರಲ್ಲಿ ಎಂಥದ್ದು ಮಾಲುಗಳಿಗೆ ಹೋಗ್ಕೊಂಡ್ರೆ 50 ರೂಪಾಯಿ 100 ರೂಪಾಯಿ. ಎಲ್ಲ ರೈತರಿಗೆ ಆ ಥರದ್ದು ಒಂದು ಜಾಗ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಬಿಡಿ ಸಾಕು, ನೆಮ್ಮದಿಯಾಗಿರ್ತಾರೆ ಅಲ್ವಾ ಸರ್? ಸಣ್ಣ ಹಳ್ಳಿ ಅಂಗಡಿ ಇರುತ್ತೆ, ಅಲ್ಗೋಗಿ ಕೇಳಿ, ಅಲ್ಲಿ ಬಿಡಿನೂ ಸಿಗುತ್ತೆ, ಬೆಂಕಿಪಣ್ಣ ಸಿಗುತ್ತೆ, ಕ್ವಾರ್ಟರ್ ಬಾಟಲ್ ಸಿಗುತ್ತೆ. ಮಿಕ್ಕಿದ್ಯಾಕೆ ಸಿಗಲ್ಲ ಅಂದರೆ ಅಲ್ಲಿಗೆ ಸಪ್ಲೈ ಮಾಡ್ತಾರಲ್ಲ ಸರ್. ಇವರು ಸಪ್ಲೈದು ಅಂತ ಹೇಳ್ತಾರೆ, ಎಲ್ಲನೂ ಸಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲಿ ತುಂಬ ಒಂಥರ ನಿರ್ಲಕ್ಷ್ಯಕ್ಕೊಳಗಾಗಿ ಒದ್ದಾಡ್ತಿರೋನು, ಕೊರಗ್ತಾ ಇರೋನು ಯಾರಪ್ಪ ಅಂತಂದರೆ ಅವ್ನಿಗೆ ಏನೂ ಮುಂದಿನ ಯಾವುದೂ ಭವಿಷ್ಯ ಕಾಣ್ತಿದ್ದೆ. ಏನಪ್ಪ ಅಂತಂದರೆ ರೈತ ಅಂದ್ರೂ ರೈತ. ಅವ್ನು ನೇಗಿಲ ಯೋಗಿ, ಕುವೆಂಪು ಹೇಳಿದಾಗೆ ಅವನು ಬಿಡಲ್ಲ. ಅವನು ಹಳ್ಳಿಯಲ್ಲಿ ರಾಜ್ಯಗಳು ಉಳಿಯಲು ಉತ್ತುಳುವುದನ್ನು ಬಿಡುವುದೇ ಇಲ್ಲ.